ನಮಸ್ಕಾರ, ವನಶ್ರೀ ಚಾನಲ್ಗೆ ವಿಡಿಯೋ ಸ್ವಾಗತ. ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮನೋಜ ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಡ್ತಾನೆ. ಪೂಜೆ ಎಲ್ಲ ನಡೆದಾಗಿದೆ. ಆವಾಗ ಇದ್ದಕ್ಕಿದ್ದಂಗೆ ಅವನಿಗೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಏನಕ್ಕೆ ಪ್ರಜ್ಞೆ ತಪ್ಪಿದ್ದೋದ ಅಂತ ಒಬ್ರಿಗೂ ಗೊತ್ತಾಗಲ್ಲ. ಆವಾಗ ರಂಗನಾಥ ಹೇಳ್ತಾನೆ, ಏನೋ ಇದೆ ಇದ್ದಕ್ಕಿದ್ದಂಗೆ ಬಿದ್ದೋದ ಅಂದರೆ ಅಂತೇಳ್ಬಿಟ್ಟು. ಆಮೇಲೆ ಶಾಂತಿನೂ ಹೌದು ಏನೋ ಆಗಿದೆ ಅಂತೇಳಿ ಅವಳು ಗಾಬರಿ ಆಗ್ತಾಳೆ. ಸೂರ್ಯ ಕೂಡ ಇಲ್ಲಿ ಗಾಬರಿ ಆಗಿರ್ತಾನೆ. ಸೂರ್ಯ, ಮೀನಾ ಮತ್ತು ತಾರಾ, ರವಿ ಎಲ್ಲರೂ ಗಾಬರಿ ಆಗಿರ್ತಾರೆ. ಏನಾಯಿತು ಅಂತೇಳಿ. ಆದರೆ ಯಾರಿಗೂ ಏನೂ ಗೊತ್ತಾಗ್ತಾ ಇಲ್ಲ. ಅವನಂತೂ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟಿದ್ದಾನೆ ಇವಾಗ. ಆದರೆ ಮೀನಾ ಈ ಕಡೆ ರೋಹಿಣಿ ಬಂದಿದ್ದಾಳೆ, ವಿಶಾಲ ಅವಳು ಬಂದಿದ್ದಾಳೆ. ವಿಶಾಲ್ ಅವರೇ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಶಾಂತಿ ಏನು ಬೊಂಬಡ ಹೊಡಿತಾ ಇರ್ತಾಳೆ. ಆಮೇಲೆ ಮೀನಾ ರೋಹಿಣಿ ಹೊರಡ್ತಾಳೆ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಹೋಗ್ತೀನಿ ಅಂತ ಹೊರಟಾಗ ಮೀನಾ ಹೇಳ್ತಾಳೆ, ಇರಿ ರೋಹಿಣಿ ಒಂದು ನಿಮಿಷ ಇರು ಅಂತ ಹೇಳ್ಬಿಟ್ಟು ಹೋಗಿ ಅರಿಶಿನ ಕುಂಕುಮ ಹೂವು ತಂದು ಕೊಡ್ತಾಳೆ. ಬಳೆ ಎಲ್ಲ ಇಟ್ಕೊಂಡು ಮನೋಜಿಗೆ ಏನೂ ಆಗ್ದಂಗೆ ಒಳ್ಳೇದಾಗಲಿ ಅಂತೇಳಿ ಕುಂಕುಮ ಹಣೆಗಿಟ್ಕೊಂಡು ತಾಳಿಗೆ ಕುಂಕುಮ ಇಟ್ಕೊಂಡು ಹೋಗು ಅಂತೇಳಿ. ಆಮೇಲೆ ಸರಿ ಅಂತ ಇಟ್ಕೋತಾಳೆ. ಅದನ್ನು ವಿಶಾಲ ನೋಡ್ತಾ ಇರ್ತಾಳೆ. ಆಗ ಇದರಿಂದ ಏನಾಗುತ್ತೆ ಅಂತ, ಆಮೇಲೆ ಒಳ್ಳೆಯದಾದರೂ ಆಗ್ಬೋದು ಅಂತೇಳ್ಬಿಟ್ಟು ಮೀನಾ ಒಂದು ನಂಬಿಕೆ ಮೇಲೆ ಆ ಥರ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಕುಂಕುಮ ಇಟ್ಕೊಂಡು ಅವಳು ಹೊರಟೋಗ್ತಾಳೆ. ಆವಾಗ ವಿಶಾಲ ಏನು ಮಾಡ್ತಾಳೆ, ನಾನು ಹೋಗ್ತೀನಿ ಅಂತ ವಿಶಾಲಾಕ್ಷಿ ಹೊರಡ್ತಾಳೆ. ಆವಾಗ ಮೀನಾ ಕುಂಕುಮ ತಗೊಳ್ಳಿ ಅಂತ ಕೊಡೋಕ್ಕೆ ಹೋಗ್ತಾಳೆ. ನಾನು ಇಟ್ಕೊಳ್ಳಲ್ಲ ಕುಂಕುಮ ಅಂತಾಳೆ. ಯಾಕೆ ಇಟ್ಕೊಳ್ಳಲ್ಲ ಅಂದಿದ್ದಕ್ಕೆ, ನಾನು ಯಾವತ್ತೂ ಇಟ್ಕೊಳ್ಳಲ್ಲ, ನನಗಿಷ್ಟ ಇಲ್ಲ ಅಂತ ಹೋಗ್ತಾಳೆ. ಸರಿ ಅಂತೇಳ್ಬಿಟ್ಟು ಬ್ಯಾಗ್ನ ತಗೊಂಡು ಅವಳು ಕಲ್ಯಾಣಿ ಹೋದ ತಕ್ಷಣ ಅವಳು ಹಿಂದೆನೇ ಇವಳು ಹೊರಟೋಗ್ತಾಳೆ. ಆವಾಗ ಕಲ್ಯಾಣಿಗೆ ಇವಳೇನೋ ಸಪೋರ್ಟ್ ಮಾಡ್ತಿದ್ದಾಳೆ ಅನ್ನೋದು ಯಾರಿಗೂ ಥಿಂಕಿಂಗೇ ಇಲ್ಲ ಇಲ್ಲಿ. ಮೀನಾಗೂ ಕೂಡ ಥಿಂಕಿಂಗ್ ಇಲ್ಲ ಏನು. ಅವಳ ಪಾಡಿಗೆ ಅವಳು ಬಂದಳು, ಇವಳ ಪಾಡಿಗೆ ಇವಳು ಬಂದಳು. ನಮ್ಮ ಅತ್ತೆ ಕರೆದಿದ್ದಾರೆ ಬಂದವಳೆ ಅಂದ್ಕೊಂಡು ಹಿಂಗೆ ಅಂದ್ಕೊಬಿಟ್ಟಿರ್ತಾಳೆ. ಆದರೆ ಅವನ ಕಾಲು ಹಿಡ್ದು ಕೈ ಹಿಡ್ದು ರವಿ ಮತ್ತು ಸೂರ್ಯ ಎದ್ದೇಳೋ ಮನೋಜ ಎದ್ದೇಳೋ ಅಂತ ಎಬ್ಬಿಸ್ತಲೇ ಇರ್ತಾರೆ. ಆಮೇಲೆ ಶಾಂತಿಗೆ ತುಂಬ ಇಷ್ಟ ಅಲ್ಲ ಮಗ ಮನೋಜನ ಕಂಡ್ರೆ. ಆಮೇಲೆ ನಾನು 5 ಡಿಗ್ರಿ ಮನೋಜ ಅಂತ ಯಾವಾಗಲೂ ಹೇಳ್ತಾನೆ ಇರ್ತಾನೆ. ಅದಕ್ಕೆ ಶಾಂತಿ ಕೂಡ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ. ಏನಾಯಿತೋ ಮನೋಜ ಹೇಳು ಅಂತ ಹೇಳ್ಬಿಟ್ಟು. ಏನೂ ಅರ್ಥ ಆಗದೆ ಇದ್ದಾಗ ಸೂರ್ಯಂಗೂ ಕೂಡ ಏನೂ ಅರ್ಥ ಆಗಿರಲ್ಲ. ಅವನು ಕೂಡ ಯೋಚನೆ ಮಾಡ್ತಾನೆ ಇರ್ತಾನೆ, ಏನಾಯಿತು ಮನೋಜಂಗೆ ಏನಾಯಿತು ಅಂತೇಳ್ಬಿಟ್ಟು. ಅಷ್ಟೊತ್ತಿಗೆ ಮೀನಾ ಹೇಳ್ತಾಳೆ, ಇರಿ ಒಂದು ನಿಮಿಷ ಬಂದೆ ಅಂತ. ಏನು ಮಾಡೋಕ್ಕಾಗುತ್ತೆ. ಅಷ್ಟೊತ್ತಿಗೆ ಶಾಂತಿ ಹೇಳ್ತಾಳೆ, ಆಂಬುಲೆನ್ಸಿಗೆ ಫೋನ್ ಮಾಡೋ, ಟೈಮ್ ಆಯಿತು, ಫೋನ್ ಮಾಡೋ, ಸೀರಿಯಸ್ ಆಗಿ ಹೋಗ್ತಾನೆ ಅಂತ. ಸರಿ ಫೋನ್ ಹೋಗ್ತಾ ಇಲ್ಲ ಅಮ್ಮ ಅಂತ ತಾರಾ ಹೇಳ್ತಾಳೆ. ಆಗ ಸೂರ್ಯ ನಾನು ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡೋಕ್ಕೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮೀನಾ ಇರಿ ಏನಾಗಲ್ಲ ಹುಷಾರಾಗ್ತಾರೆ, ಒಂದು ನಿಮಿಷ ಇರಿ ಅಂತೇಳಿ ಇರಿಸಿ ಒಳಗಡೆ ಹೋಗ್ತಾಳೆ ಏನೋ ತರಕ್ಕೆ ಅಂತೇಳಿ. ದೇವ್ರ ಮನೆಯಿಂದ ಏನೋ ತರ್ಬೋದು. ಓಕೆ. ಸೂರ್ಯಂಗೆ ಇದು ಒಂಥರ ಕಗ್ಗಟ್ಟಾಗುತ್ತೆ. ಏಕೆ ಈ ಥರ ಆಯಿತು, ನಮ್ಮ ಮನೆಯಲ್ಲಿ ಯಾರಿಗೂ ಏನೂ ಪ್ರಾಬ್ಲಮ್ಮೇ ಇರಲಿಲ್ವಲ್ಲ, ಯಾಕೆ ಹಿಂಗಾಯಿತು ಅಂತೇಳಿ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಯೋಚನೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಮೀನಾ ಅದೇನೋ ತರಕ್ಕೆ ಅಂತ ಹೋಗಿದ್ದಾಳೆ ಒಳಗಡೆ. ಇರಿ ಬಂದೆ ಒಂದು ನಿಮಿಷ ಅಂತ ಹೇಳ್ಬಿಟ್ಟು. ಅದಕ್ಕೆ ವಿಶಾಲಾಕ್ಷಿ ಹೇಳ್ತಾಳೆ, ಇಲ್ಲ ವಿಶಾಲ ಅವರೇ ಇರಿ ನೀವು ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ವಿಶಾಲ ಹೇಳ್ತಾಳೆ, ಇಲ್ಲ ಈ ಥರ ಸಿಚುವೇಶನ್ ಇರುವಾಗ ಮನೆಯವ್ರು ಇರೋದೇ ಬೆಸ್ಟು, ಬೇರೆಯವರು ಇದ್ದರೆ ಚೆನ್ನಾಗಿರಲ್ಲ ಅದೆಲ್ಲ. ಸರಿ ಅದೇನು ನೋಡಿ ಅವರಿಗೆ ಅಂತೇಳ್ಬಿಟ್ಟು ಅವಳು ಹೊರಟೋಗ್ತಾಳೆ. ಹೀಗೆ ಎಲ್ಲರೂ ಅವನಿಗೆ ಮನೋಜ ಹೇಳೋ ಅಂತ ಎಬ್ಬಿಸ್ತಾ ಇರ್ತಾರೆ. ಆವಾಗ ಅವನು ಹ್ಞೂ ಅಂತ ಮಾತಾಡ್ತಾ ಇರ್ತಾನೆ. ಅವಳು ರೋಹಿಣಿ ಅದೇನೋ ಮಾಡಿಸಿ ಕೊಟ್ಟಿದ್ದನ್ನು ಈ ಒಂದು ಸ್ವಲ್ಪ ದಿನದ ಹಿಂದೆ ಮನೋಜನ ಫ್ರೆಂಡೇ ತಂದು ಮನೋಜನ ದಿಂಬಡಿ ಇಟ್ಟಿದ್ದಾನೆ. ಬೆಡ್ ಅಡಿ, ಹಾಸಿಗೆ ಅಡಿ, ಮಂಚದ ಕೆಳಗಡೆ ಇಟ್ಟಿದ್ದಾನೆ. ಆದರೆ ಯಾರಿಗೂ ಅದು ಗೊತ್ತಾಗಿಲ್ಲ. ಇನ್ನೂ ದಿನಾನೂ ಧೂಳು ಹೊಡಿಯೋಕ್ಕೆ ಹೋಗಲ್ವಲ್ಲ, ಹಾಗಾಗಿ ಯಾರಿಗೂ ಗೊತ್ತಾಗಿಲ್ಲ. ಇದು ಏನಕ್ಕೆ ಹಿಂಗಾಯಿತು ಅಂತಲೂ ಪಾಪ ಒಬ್ರಿಗೂ ಗೊತ್ತಾಗ್ತಾ ಇಲ್ಲ ಇವಾಗ. ಎಬ್ಬಿಸ್ತಿದ್ದಾರೆ ಹೇಳ್ತಾ ಇಲ್ಲ. ಎಷ್ಟು ಹೇಳ್ಸಿರೂ ಹೇಳ್ತಾ ಇಲ್ಲ. ಹ್ಞೂ ಅಂತಾನೆ ಹಂಗೆ ಮಲಗ್ತಾನೆ, ಹಂಗೆ ಮಲಗ್ತಾನೆ.
ನೀರು ಕುಡಿಸಿದ್ದಾಯಿತು, ಗಾಳಿ ಬೀಸಿದ್ದಾಯಿತು, ಎಲ್ಲ ಮಾಡ್ತಾಯಿದ್ದಾರೆ. ಆದ್ರೂ ಅವನು ಹಾಗೆ ಹೀಗೆ ಅಂತ ಏನು ಮಾತಾಡ್ತಾಯಿಲ್ಲ, ಬರೀ ಹ್ಞೂ ಹಾಂ ಅಂತಾನೆ ಅಷ್ಟೇ. ಸುಮ್ಮನೆ ಇದ್ದಾನೆ ಅವನ ಪಾಡಿಗೆ ಅವನು. ಅದಕ್ಕೇ ಇವ್ರಿಗೆಲ್ಲ ಗಾಬರಿ ಆಗಿದೆ, ಏನಾಗಿದೆ ಇವನಿಗೆ ಅನ್ನೋದು ಗೊತ್ತಾಗ್ತಿಲ್ವಲ್ಲ ಅಂತೇಳಿ. ಅಂದರೆ ಮದುವೆ ಆಗಿಲ್ವಲ್ಲ ಅದಕ್ಕೆ ಹಿಂಗೆ ಆಡ್ತಾವನು ಅಂತನೋ, ರೋಹಿಣಿ ಬಂದು ಹೋಗಿದ್ದಕ್ಕೆ ಹಿಂಗೆ ಆಡ್ತಿದ್ದಾನೋ ಅಂತನೋ ಏನೂ ಅರ್ಥ ಆಯ್ತಿಲ್ಲ. ಸುಮ್ಮನೆ ನೋಡ್ತಾ ಇದ್ದಾರೆ. ಕೈಯೆಲ್ಲ ಇಟ್ಕೊಂಡು ಕಾಲೆಲ್ಲ ಇಟ್ಕೊಂಡು ಉಜ್ಜಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ರಂಗನಾಥ್ ಕೂಡ ನೋಡ್ತಾ ನಿಂತಿದ್ದಾನೆ ಏನಾಗಿರ್ಬೋದು ಅಂತೇಳಿ. ಆಮೇಲೆ ಇವಳು ಶಾಂತಿ ಬೈತಾಳೆ ರೋಹಿಣಿಗೆ, ದಾಟಿ ಆಚೆಗೆ ನಿನ್ನ ಬಂದು ಕಾಲು ಗುಣನೇ ಇಂಥದ್ದು ಕಣೆ, ನೀನು ಬಂದು ಕಾಲು ಹತ್ತಿದ ತಕ್ಷಣ ನನ್ನ ಮಗನಿಗೆ ಹಿಂಗಾಯಿತು, ದಾಟಿ ಆಚೆಗೆ ನೀನು ಇಲ್ಲೊಂದು ಸೆಕೆಂಡ್ ನಿಲ್ಬೇಡ, ಹೋಗ್ಬಿಡು, ನನ್ನ ಕಣ್ಣೆದುರುಗಡೆ ನಿಂತರೆ ಏನು ಮಾಡ್ತೀನೋ ನಾನು ಅಂತ ಬೈತಾಳ. ಆವಾಗ ಅವಳು ನಾನೇನು ಮಾಡಿದೆ ಅತ್ತೆ ಅಂತೇಳಿ, ನೀನೇನು ಮಾಡಿದೆ ಅತ್ತೆ ಅಂತ ಕರಿಬೇಡ ನೀನೇನು ಮಾಡಿದೆ ಅಂತ. ಆವಾಗ ಮೀನಾ ತಂದು ಕುಂಕುಮ ಕೊಟ್ಟು ಹೋಗ್ತೀನಿ ಅಂತ ಹೊರಡ್ತಾಳಲ್ಲ, ಆವಾಗ ಕುಂಕುಮ ಕೊಟ್ಟು ಈ ಥರ ಹೇಳ್ಕೊಂಡು ಹೋಗು ಅಂತ ಹೇಳ್ತಾಳೆ. ಸರಿ ಅಂತೇಳ್ಬಿಟ್ಟು ಅವಳು ಹೊರಡ್ತಾಳೆ. ಮನೋಜಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಇವಾಗ ಡಾಕ್ಟ್ರು ಬಂದು ಹೇಳಬೇಕಾಗುತ್ತೆ. ಸರಿ ಆಗಿಲ್ಲ ಅಂದರೆ, ಇಲ್ಲ ಅಂದರೆ ಇವಳು ಸೊಸೆನೇ ಮೀನನೇ ಏನಾದ್ರು ಒಂದು ಔಷಧಿ ಮಾಡಿರ್ತಾಳೆ, ಮಾಡಿ ಪೂರ ಮಟ್ಟಕ್ಕೆ ತರ್ತಾಳೆ ಅನಿಸುತ್ತೆ. ಅದೇನು ಇದು ಹಾಸ್ಪಿಟ್ಲ್ ಕಾಯಿಲೆ ಅಲ್ಲ ಅಂತ ಹೇಳಿಬಿಟ್ಟಿದ್ದಾಳಲ್ಲ, ಇಲ್ಲೇ ಹುಷಾರಾಗುತ್ತೆ ಅಂಥೇಳಿ. ಮೋಸ್ಟ್ಲಿ ಇಲ್ಲೇ ಹುಷಾರಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ರಂಗನಾಥ್ಗೂ ಮತ್ತು ಶಾಂತಿಗೂ ತುಂಬ ಬೇಜಾರಾಗಿದೆ. ಯಾತಕ್ಕೆ ನಾವು ಯಾರು ಇದಕ್ಕೂ ಹೋಗಲ್ಲ, ಅಲ್ಲಿ ಬೇರೆ ಡಿವೋರ್ಸ್ ಬೇರೆ ಆಗಿಲ್ಲ, ಇವನಿಗೆ ಬೇರೆ ಈ ಥರ ಆಗ್ತಿದೆ, ಇವಳಿಗೆ ಕಟ್ಕೊಂಡು ಏನು ಗ್ರಾಚಾರನಪ್ಪ ಅನ್ನಂಗಾಗಿದೆ. ಆದರೆ ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ, ಈ ರೀತಿ ಪರಿಸ್ಥಿತಿ ಆಗಿದೆ. ಮನೋಜ ಮತ್ತು ರೋಹಿಣಿದು ಸಂಸಾರ ಈ ಥರ ಆಗಿರೋದ್ರಿಂದ ಮನೆಯವರಿಗೆಲ್ಲ ಚಿಂತೆ ಹತ್ಕೊಂಡ್ಬಿಟ್ಟಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.